ಇಲ್ಲಿ ಪ್ರಧಾನಿಗೂ ವಿರೋಧ ಪಕ್ಷ ನಾಯಕನಿರುವಂತಹ ಹಗಲು ರಾತ್ರಿಯ ವ್ಯತ್ಯಾಸವನ್ನು ನಾವಿಲ್ಲಿ ಗೊತ್ತಾಗಬೇಕು. ಯಾವುದೇ ಕೈವಾಡ ಇರಲಿಕ್ಕಿಲ್ಲ, ಓಕೆ ಇದು ಅಲ್ ಕಾಯ್ದಾನೇ ಇರ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಇದು ಒಂದು ರಾಜಕೀಯ ಪ್ರೇರಿತ ಅನ್ನುವಂತಹ ಸ್ಫೋಟಕ ಸುದ್ದಿಗಳು ಇನ್ನು ಮುಂದೆ ನಮ್ಮ ಮುಂದೆ ಬರುವಂತಹ ಎಲ್ಲ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇವೆ. ಪೆಹಲ್ಗಾಮ್ನಲ್ಲಿ ಉಗ್ರವಾದಿಗಳ ದಾಳಿ ನಂತರ ನಮ್ಮ ದೇಶದಲ್ಲಿ ಏನಾಗ್ತಿರ್ಬೋದು ಅಂತ, ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲಿ ಈ ಥರ ಒಂದು ಪರಿಸ್ಥಿತಿ ಬಂದಿದ್ರೆ, ಅಂದರೆ ನಾನೊಂದು ಉದಾಹರಣೆಗೆ ಹೇಳ್ತೀನಿ. ನ್ಯೂಜಿಲ್ಯಾಂಡಲ್ಲಿ ಒಮ್ಮೆ ಇದೇ ಥರದಂತಹ ದಾಳಿ ನಡೆಯುತ್ತೆ. ಅಲ್ಲಿ ಓರ್ವ ಉಗ್ರ ಏನು ಮಾಡ್ತಾನೆ, ಮಸೀದಿಗೆ ಶುಕ್ರವಾರ ದಿವಸ ಮಸೀದಿಗೆ ಗನ್ ಹಿಡ್ಕೊಂಡು ಹೋಗಿ ಎಲ್ಲ ಕಡೆ ಗುಂಡು ಹಾರಿಸ್ತಾನೆ. ಓಕೆ, ಅದರಲ್ಲಿ ಹಲವಾರು ಮಂದಿ ಮೃತರಾಗ್ತಾರೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೇ ಉಗ್ರ ಹರಿದು ಬಿಡ್ತಾನೆ. ಓಕೆ, ಕ್ಷಣ ಮಾತ್ರದಲ್ಲಿ ನಮ್ಮ ದೇಶ ಸಹಿತ ಇಡೀ ಜಗತ್ತಿಗೆ ಆ ವಿಡಿಯೋ ಶೇರ್ ಆಗುತ್ತೆ. ಮಾತ್ರವಲ್ಲ, ಫೇಸ್ಬುಕ್ನಂತಹ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ಒಂದು ವಿಡಿಯೋಗೆ ನಿರ್ಬಂಧ ಕೂಡ ಬರುತ್ತೆ. ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅಪ್ಲೋಡ್ ಮಾಡಿದಂತಹ ವಿಡಿಯೋ ಡಿಲೀಟ್ ಆಗುತ್ತೆ. ಓಕೆ, ಆದರೆ ವಾಟ್ಸಪ್ಪಲ್ಲಿ ಶೇರ್ ಆದಂತಹ ವಿಡಿಯೋ ಶೇರ್ ಆಗ್ತಾನೆ ಇರುತ್ತೆ. ಬಹಳಷ್ಟು ಬ್ರೂಚುವಲ್ ಆಗಿ, ಅಂದರೆ ನಿರ್ದಯವಾಗಿ ಕಣ್ಣಿಗೆ ಕಾಣುವಂತಹ ವ್ಯಕ್ತಿಗಳನ್ನು ಶೂಟ್ ಮಾಡ್ತಾನೆ ಮತ್ತೆ ಗನ್ ತುಂಬಿಸ್ತಾ ಶೂಟ್ ಮಾಡ್ತಾ ಇರ್ತಾನೆ. ಅದನ್ನು ವಿಡಿಯೋ ಮಾಡಿ ಶೇರ್ ಕೂಡ ಮಾಡ್ತಾನೆ. ಯಾರು ಅರೆಜೀವಾವಸ್ಥೆಯಲ್ಲಿದ್ದಾರೋ ಅವರನ್ನು ಮತ್ತೆ ಶೂಟ್ ಮಾಡ್ತಾ ಇದ್ದ. ಎಷ್ಟೊಂದು ಕಲ್ಲು ಹೃದಯದ ಆ ಒಂದು ಉಗ್ರ ನ್ಯೂಜಿಲ್ಯಾಂಡ್ ಮಾಡಿದ ಶಿಕ್ಷೆ ಏನು ಗೊತ್ತೇ? ಆ ಒಂದು ಉಗ್ರನನ್ನು ಸಾಮಾಜಿಕವಾಗಿ ಎಲ್ಲೂ ಆತನ ಫೋಟೋ ಸಹಿತ ಯಾವುದನ್ನು ಹೊರಹಾಕುವುದಿಲ್ಲ. ಆತನ ಉದ್ದೇಶ ಏನಾಗಿತ್ತಂದರೆ, ವರ್ಲ್ಡಲ್ಲಿ ನಾನೊಬ್ಬ ಬೇಗನೆ ಏನು ಎಲ್ರಿಗೂ ಗೊತ್ತಾಗುವಂತಹ ಒಂದು ವ್ಯಕ್ತಿ ಆಗಬೇಕು ಅಂತ ಈ ರೀತಿ ಒಂದು ಕೃತ್ಯವನ್ನು ಮಾಡಿದ್ದಾನೆ. ಮಾತ್ರವಲ್ಲ, ಇದಕ್ಕಾಗಿ ಮುಸಲ್ಮಾನರನ್ನೇ ಬಳಸ್ಕೊಂಡಿದ್ದ ಆತ. ಆದರೆ ಆತನ ಅಂತ್ಯ ಹೇಗೆ ಆಯಿತು ಎನ್ನುವುದೇ ಇನ್ನೂ ಜಗತ್ತಿಗೆ ಗೊತ್ತಾಗಿಲ್ಲ. ಆ ಒಂದು ರೀತಿಯಲ್ಲಿ ಆತನನ್ನು ನ್ಯೂಜಿಲ್ಯಾಂಡ್ ಸರ್ಕಾರ ಮುಗಿಸಿಬಿಟ್ಟಿತ್ತು. ಆದರೆ ನಮ್ಮ ದೇಶದಲ್ಲಿ, ಅಂದರೆ ಪೆಹಲ್ಗಾಮ್ನಲ್ಲಿ ಉಗ್ರರಿಂದ ಏನು ಶೂಟೌಟ್ ನಡೆಯುತ್ತೆ. ಕರ್ನಾಟಕದ 2 ಅದರಲ್ಲಿ ಮೃತರಾಗ್ತಾರೆ. ಆದರೆ ನಮ್ಮ ಮೀಡಿಯಾಗಳು ಏನು ಮಾಡ್ತಾ ಇವೆ ಅಂದರೆ, ಹೇಗಾದರೂ ಮಾಡಿ ಇದು ಮುಸ್ಲಿಂ ಹಿಂದೂಗಳ ನಡುವೆ ನಡೆಯುತ್ತಿರುವಂತಹ ಒಂದು ಯುದ್ಧ ಅಂತ ಮಾಡಬೇಕು ಅಂತ ಹರಸಾಹಸ ಪಡ್ತಾ ಇದೆ. ಕೆಲವೊಂದು ಅಂಧ ಭಕ್ತರಂತೂ ಕಲಬುರಗಿಯಲ್ಲಿ ನಾವು ನೋಡಬೇಕು, ಇವತ್ತು ಪಾಕಿಸ್ತಾನದ ಧ್ವಜಗಳೇ ಹಾರಾಡ್ತಾ ಇವೆ. ಕೆಲವೊಂದು ಬಜರಂಗ ದಳದ ಕಾರ್ಯಕರ್ತರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಥರ ನೋಡುವಾಗ ನಮಗೆ ನೆನಪಾಗೋದು, ಶಿವಮೊಗ್ಗದಲ್ಲಿ ಒಂದು ಪಾಕಿಸ್ತಾನದ ಧ್ವಜ ಹಾರಿಸಿ ಆಮೇಲೆ ಮುಸಲ್ಮಾನರ ಮೇಲೆ ಎತ್ತಿ ಕಟ್ಟಿ ನಂತರ ಅದು ಬಜರಂಗ ದಳದ ಕಾರ್ಯಕರ್ತರು ಅಂತ ಗೊತ್ತಾಗಿ ನಂತರ ಒಂದು ಸುದೀರ್ಘವಾದಂತಹ ಸಮಯದ ನಂತರ ಅದು ಮಾಡಿದ್ದು ಯಾರು ಅನ್ನೋದು ಬಹಿರಂಗ ಆಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಬಜರಂಗ ದಳದ 4-5 ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಲಾಗಿದೆ. ಗಲ್ಲಿಗಳಲ್ಲಿ, ರೋಡ್ಗಳಲ್ಲಿ, ಆಮೇಲೆ ಎಲ್ಲೆಂದರಲ್ಲಿ ಪಾಕಿಸ್ತಾನದ ಧ್ವಜವನ್ನು ಅಂಟಿಸಿ. ಇದರಿಂದ ಏನು ಪ್ರಯೋಜನ? ಪಾಕಿಸ್ತಾನಿ ಎನ್ನುವಂತಹ ವೈರಿ ದೇಶವನ್ನು ನಾವಿಲ್ಲಿ ಬಾವುಟ ಹಾಕಿ ಪ್ರಮೋಟ್ ಮಾಡಿದಾಗ ಆಗೋದಿಲ್ವಾ? ಅದೊಂದು ಕಡೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿ ಇರ್ತಾರೆ, ಆದರೆ ಭೇಟಿ ಆಗೋದು ಎಲ್ಲಿ ಕಾಮನ್ ಆಗಿ ಯಾರ ಹತ್ರ ಅದಕ್ಕೆ ಕೇಳಿದ್ರೆ ಹೇಳ್ತಾರೆ ಕಾಶ್ಮೀರನೋ ಡೆಲ್ಲಿನೋ ಆಗಿರುತ್ತೆ ಅಂತ. ಆದರೆ ನರೇಂದ್ರ ಮೋದಿ ಅವರು ಭೇಟಿಯಾಗಿದ್ದು ಬಿಹಾರ ಎಲೆಕ್ಷನ್ಗೆ, ಬಿಹಾರ ಚುನಾವಣೆಯಲ್ಲಿ ಹೋಗಿ ಸ್ಟೇಜ್ ಪ್ರೋಗ್ರಾಮ್ನಲ್ಲಿ ಮಾತಾಡ್ತಾರೆ, ಪೆಹಲ್ಗಾಮ್ನ ಉಗ್ರರನ್ನ ನಾವು ಸದೆಬಡಿತೀವಿ, ಅದಕ್ಕೆ ಪ್ರತೀಕಾರವನ್ನು ನಾವು ತೀರಿಸ್ತೀವಿ ಹೋಗಿ ಹೇಳೋದಲ್ಲಿ ಬಿಹಾರದಲ್ಲಿ. ಇದರ ಉದ್ದೇಶ ಏನು? ಯಾಕಂತಂದರೆ ಈ ಒಂದು ಶೂಟ್ನ ಹಿಂದೆ ಯಾವುದೇ ಕೈವಾಡ ಇರಲಿಕ್ಕಿಲ್ಲ, ಓಕೆ ಇದು ಅಲ್ ಕಾಯ್ದಾನೇ ಇರ್ಬೋದು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಇದು ಒಂದು ರಾಜಕೀಯ ಪ್ರೇರಿತ ಅನ್ನುವಂತಹ ಸ್ಫೋಟಕ ಸುದ್ದಿಗಳು ಇನ್ನು ಮುಂದೆ ನಮ್ಮ ಮುಂದೆ ಬರುವಂತಹ ಎಲ್ಲ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇವೆ. ಬಿಹಾರ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಇಂತಹ ಒಂದು ಸನ್ನದ್ಧವಾದಂತಹ ಶೂಟೌಟ್ ನಡೆದಿದೆ ಅನ್ನುವಂತಹ ವಿಚಾರಗಳು ಕೂಡ ಇವತ್ತು ಹೊರಗಡೆ ಬರ್ತಾ ಇವೆ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ಓರ್ವ ಪ್ರಧಾನಿ ಸ್ಥಾನದಲ್ಲಿರುವಂತಹ ಮೋದಿಯವರು ಇಂತಹ ಒಂದು ವಿಚಾರವನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು, ಇಲ್ಲಿ ನಾನು ರಾಜಕಾರಣವನ್ನು ತರ್ತಾನೆ ಇಲ್ಲ, ಆದರೂ ಅವರು ಪ್ರಧಾನಿ ಅನ್ನುವಾಗ, ವಿರೋಧ ಪಕ್ಷದ ನಾಯಕ ಅನ್ನುವಾಗಲೂ ನಮ್ಮ ದೇಶದಲ್ಲಿ ಆತನಿಗೆ ಒಂದು ಸ್ಥಾನ ಅನ್ನೋದಿದೆ. ಓಕೆ, ರಾಹುಲ್ ಗಾಂಧಿ ಅವರು ಕಾಶ್ಮೀರದ ಜನತೆಯೊಂದಿಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಆ ಒಂದು ಕಾಶ್ಮೀರದಲ್ಲಿ ಏನು ನಡೆದಿದೆ, ಆ ಒಂದು ಸ್ಥಳದಲ್ಲಿ
ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಪ್ರಧಾನಿಗೂ ವಿರೋಧ ಪಕ್ಷ ನಾಯಕನೂ ಇರುವಂತಹ ಹಗಲು ರಾತ್ರಿಯ ವ್ಯತ್ಯಾಸವನ್ನು ನಾವಿಲ್ಲಿ ಗೊತ್ತಾಗಬೇಕು. ಕಾಶ್ಮೀರಕ್ಕೆ ಭೇಟಿ ಕೊಡುವಂತಹ ಒಂದು ಪ್ರಯತ್ನವನ್ನು ಕೂಡ ನರೇಂದ್ರ ಮೋದಿ ಇದುವರೆಗೂ ಮಾಡಲಿಲ್ಲ. ಚುನಾವಣೆಯ ಪ್ರಚಾರದಲ್ಲಿದ್ದಾರೆ. ಅವತ್ತು ಪುಲ್ವಾಮಾ ದಾಳಿ ನಡೆದಂತಹ ಸಂದರ್ಭದಲ್ಲಿಯೂ ಇದೇ ರೀತಿ ಆಗಿತ್ತು. ಪುಲ್ವಾಮಾದಲ್ಲಿ ದಾಳಿ ಆಯಿತು, ಅನೇಕ ಸೈನಿಕರನ್ನ ನಮ್ಮ ದೇಶ ಕಳ್ಕೊಂಡಿತ್ತು. ಕೊನೆಗೆ ಏನಾಯ್ತು? ಯಾರನ್ನಾದರೂ ಬಂಧಿಸಲಿಕ್ಕೆ ಸಾಧ್ಯ ಆಯ್ತಾ? ಪಾಕಿಸ್ತಾನ ದಾಳಿ ಮಾಡಿತ್ತು, ಪಾಕಿಸ್ತಾನದಿಂದ ಅಲ್ ಕಾಯ್ದೆ ದಾಳಿ ಮಾಡಿತ್ತು. ಇದೇ ಬರ್ತವೆ ಹೊರತು ಯಾರನ್ನು ಅರೆಸ್ಟ್ ಮಾಡುವಂತಹ ಇದುವರೆಗೂ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಕೋರರನ್ನ ಅರೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಿಲಿಟರಿ ಬಹಳಷ್ಟು ಕಷ್ಟದಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ. ಯಾವುದೋ ಒಂದು ವಿಡಿಯೋ ಬಂದಿದೆ ನೋಡ್ತೆ, ಮಿಲಿಟರಿ ಆಫೀಸರ್ ವಿಡಿಯೋ ಒಂದು ಬಂದಿದೆ. ಅದು ಹೊಸ್ತ ಹಳೆ ಅಂತ ಗೊತ್ತಿಲ್ಲ, ಅದರಿಂದಾಗಿ ಆ ಒಂದು ವಿಡಿಯೋನಲ್ಲಿ ಹಾಕ್ತಾ ಇಲ್ಲ ನಾನು. ಅವರ ಮಾತುಗಳನ್ನು ಕೇಳಿದರೆ ನಮಗೆ ಬಿಸಿ ರಕ್ತ ಕುದಿಯುತ್ತೆ ನಮ್ಮದು. ಆದರೆ ನಮ್ಮ ಸರ್ಕಾರಗಳು ಯಾವುದರ ಹಿಂದೆ ಬೆನ್ನತ್ತಾ ಇದೆ ಇನ್ನೂ ಗೊತ್ತಾಗ್ತಾ ಇಲ್ಲ ನಮಗೆ. ಚುನಾವಣೆ ಅನ್ನುವಂತಹ ಒಂದು ಪ್ರಕ್ರಿಯೆಗೆ ಈ ಒಂದು ಪಹಲ್ಗಾಮ್ ಶೂಟೌಟನ್ನು ಬಳಸ್ಕೋತಾ ಇದ್ದಾರೆ. ಬಿಹಾರದಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಪ್ರಧಾನಿ ಅವರಂದೇ. ನಮ್ಮ ದೇಶ ಎಷ್ಟು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಮೊದಲು ಕಲಬುರಗಿ ರಸ್ತೆಯಲ್ಲಿ ಪಾಕಿಸ್ತಾನ ಧ್ವಜ, ಬಜರಂಗ ದಳ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಅನ್ನುವಂತಹ ಒಂದು ವಾರ್ತೆ ಬರ್ತಾ ಇದೆ ನೋಡಿ. ಅದು ಒಂದು ಕಂಪ್ಲೀಟ್ ಡೀಟೇಲ್ ಅನ್ನು ನಾವು ನೋಡ್ಕೊಂಡು ಬರೋಣ. ಮೊದಲು ಬೇರೆ ವಾರ್ತೆಗಳನ್ನು ನಾವು ಇಲ್ಲಿ ಹಾಕುವಾಗ ಪ್ರೂಫ್ ಸಹಿತ ಹಾಕಬೇಕಾಗತ್ತೆ. ಯಾಕಂತಂದರೆ ಹಲವು ವಿಚಾರಗಳನ್ನು ನಾವು ಇಲ್ಲಿ ನೋಡಿರ್ಬೋದು. ಸಮೀರ್ MD ವಿಚಾರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ವಿಚಾರ ಇರ್ಬೋದು, ಕೋರ್ಟ್ನಿಂದ ನೋಟಿಸ್ ಬರುತ್ತೆ. ಯೂಟ್ಯೂಬರ್ಗಳಿಗೆ ಇವಾಗ ಒಂದೊಂದು ವಿಡಿಯೋಗೆ 2 ನೋಟಿಸ್ಗಳು ಬರುತ್ತೆ. ಯಾಕೆ ಅಂತ ಒಂದು ಯೂಟ್ಯೂಬ್ ಮಾಡಿ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಗೊತ್ತಾಗುತ್ತೆ. ಯಾವುದನ್ನು ವಿರೋಧ ಮಾಡುವ ಹಾಗೂ ಇಲ್ಲ, ಪರ ನಿಲ್ಲುವ ಹಾಗೂ ಇಲ್ಲ. ಪರ ನಿಂತರೆ ವಿರೋಧಿಗಳು, ವಿರೋಧ ನಿಂತರೆ ಪರ ಇದ್ದವರು. ಓಕೆ, ನಗರದ ಜಗತ್ ವೃತ್ತದಲ್ಲಿ ಪಾಕಿಸ್ತಾನ ಧ್ವಜವನ್ನು ಅಂಟಿಸಿದ ಬಜರಂಗ ದಳದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಓಕೆ, ಸ್ಥಳಕ್ಕೆ ಆಗಮಿಸಿದಂತಹ ಗುಪ್ತಚರ ಇಲಾಖೆ ಸಿಬ್ಬಂದಿ ಮತ್ತು ಬ್ರಹ್ಮಪುರ ಠಾಣೆಯ ಪೊಲೀಸರು ಅಂಟಿಸಿದ ಧ್ವಜವನ್ನ ತೆರವುಗೊಳಿಸಿದ್ದಾರೆ. ವಾಟ್ಸಪ್ಗಳಲ್ಲಿ ಹಲವು ಅಂದರೆ ರೋಡ್ ಸೈಡಲ್ಲಿ ಪಾಕಿಸ್ತಾನ ಧ್ವಜವನ್ನು ರೋಡಲ್ಲಿ ಹಾಕಿದಂತಹ, ಆಮೇಲೆ ಚಿತ್ರವನ್ನು ಅಂಟಿಸಿ ಅಂತಹ ಫೋಟೋಗಳು ಶೇರ್ ಆಗ್ತಾ ಇವೆ. ಓಕೆ, ಸದ್ಯಕ್ಕೆ ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿದ 6 ಮಂದಿ ಬಜರಂಗ ದಳದ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ST ಅವರು ತಿಳಿಸಿದ್ದಾರೆ. ಓಕೆ, ಇನ್ನು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಪಹಲ್ಗಾಮ್ ದಾಳಿಯ ನಂತರ ನಮ್ಮ ದೇಶಕ್ಕೆ ಮರಳಿದಂತಹ ನರೇಂದ್ರ ಮೋದಿಯವರು ಬಿಹಾರದ ಚುನಾವಣಾ ಪ್ರಚಾರದಲ್ಲಿ ಬಹಳಷ್ಟು ಬ್ಯುಸಿಯಾಗಿದ್ದಾರೆ ಅನ್ನುವಂಥ ಒಂದು ವಾರ್ತೆ ಕೂಡ ಬರ್ತಾ ಇದೆ. ಇಡೀ ದೇಶವೇ ಪಹಲ್ಗಾಮ್ ದಾಳಿಯನ್ನು ಖಂಡಿಸ್ತಾ ಇದೆ, ಕಂಬನಿ ಮಿಡಿತಾ ಇದೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ, ಭಯೋತ್ಪಾದಕರ ವಿರುದ್ಧದ ಕ್ರಮಕ್ಕಾಗಿ ಆಗ್ರಹಿಸ್ತಾ ಇದೆ. ಇಂತಹ ಸಮಯದಲ್ಲಿಯೂ ಚುನಾವಣಾ ರ್ಯಾಲಿಗಳನ್ನು ಕೈಬಿಡದ ಪ್ರಧಾನಿ ಮೋದಿ ಅವರು ಚುನಾವಣಾ ಹೊಸ್ತಿನಲ್ಲಿರುವ ಬಿಹಾರಕ್ಕೆ ಹಾರಿದ್ದಾರೆ. ಪಹಲ್ಗಾಮ್ ದಾಳಿಯಲ್ಲಿ 28 ಮಂದಿ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 24ರಂದು ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಿಗದಿಯಾಗಿದ್ದಂತಹ ಅಧಿಕೃತ ಸರ್ಕಾರಿ ಕಾರ್ಯಕ್ರಮವನ್ನ ಪ್ರಧಾನಿ ನರೇಂದ್ರ ಮೋದಿ ರದ್ದುಗೊಳಿಸಿದರು. ಆದರೂ ಚುನಾವಣೆಗೆ ಸಜ್ಜಾಗಿರುವ ಬಿಹಾರಕ್ಕೆ ಭೇಟಿ ನೀಡಿದ್ದಾರೆ. ಕಾನ್ಪುರದಲ್ಲಿ 20,000 ಕೋಟಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳನ್ನ ಪ್ರಧಾನಿ ಮೋದಿ ಉದ್ಘಾಟಿಸಬೇಕಿತ್ತು. ಆದರೆ ಇತ್ತೀಚಿನ ಭಯೋತ್ಪಾದಕ ದಾಳಿ ಹಿನ್ನೆಲೆಯಲ್ಲಿ ಜನರ ದುಃಖತಪ್ತ ಮನಸ್ಥಿತಿ ಮತ್ತು ಭಾವನೆಗಳನ್ನ ಗಮನದಲ್ಲಿಟ್ಟುಕೊಂಡು ಕಾನ್ಪುರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ರದ್ದುಗೊಳಿಸಿದರು. ಆದರೆ ಬಿಹಾರದ ಚುನಾವಣಾ ಪ್ರಕ್ರಿಯೆಗೆ ಅವರು ಹೋಗಿದ್ದಾರೆ ಅಂತ ವಾರ್ತೆಗಳು ಇವತ್ತು ಬರ್ತಾ ಇದೆ. ಅಂದರೆ ಅವರು ಪ್ರಧಾನಿಯಾಗಿದ್ದುಕೊಂಡು ಕಾಶ್ಮೀರದ ಜನತೆಯೊಂದಿಗೆ ಅವರ ದುಃಖದಲ್ಲಿ, ಅಥವಾ ಕಾಶ್ಮೀರದ ಜನತೆ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಶ್ಮೀರದಲ್ಲಿ ಪ್ರವಾಸಕ್ಕಾಗಿ ಹೋಗಿದ್ದಂತಹ 400-500ರಷ್ಟು ಜನರು ಹೊರಗಿನ ರಾಜ್ಯದವರು, ಕರ್ನಾಟಕದ ಕೆಲವೊಂದು ಫ್ಯಾಮಿಲಿಗಳದರಲ್ಲಿತ್ತು. ಅದರಲ್ಲೂ 2 ಮಂದಿ ಮೃತರಾಗಿದ್ದರು. ಅವರ ಫ್ಯಾಮಿಲಿ ಮೆಂಬರ್ಸ್ ನೀಡಿದ ಹೇಳಿಕೆ ಅಂತೆ ಮಾಧ್ಯಮಗಳು ಏನು ಹೇಳುತ್ತೆ ಅದು ಯಾವುದೂ ಅಲ್ಲಿ ಸತ್ಯ ಆಗಿರಲಿಲ್ಲ. ನೀನು ಹಿಂದೂ ಮುಸಲ್ಮಾನ್ ಅಂತ ಕೇಳಿ ಗುಂಡು ಹಾಕಿದ್ರು ಅಂತ ಹೇಳಿದರು. ಆದರೆ ಅಲ್ಲಿ ಮೃತಪಟ್ಟ ಅವರ ಹೆಂಡತಿ ಹೇಳೋ ಪ್ರಕಾರ ಆ ಥರ ಏನು ಕೇಳ್ತಾ ಇರಲಿಲ್ಲ. ಬಂದರು, ತನ್ನ ಗಂಡನ್ನು ಶೂಟ್ ಮಾಡಿದರು, ಆಮೇಲೆ ಇವರನ್ನು ಹಂಗೆ ಬಿಟ್ಟರು, ಹೋದರು ಅಷ್ಟೇ.
ಗಂಡಸರನ್ನೇ ಗುರಿ ಹಾಕಿಟ್ಟುಕೊಂಡು ಏನು ಶೂಟ್ ಮಾಡ್ತಾ ಇದ್ರು. ಇಲ್ಲಿ ಒಂದಂತೂ ಸ್ಪಷ್ಟ, ನಮ್ಮ ದೇಶದಲ್ಲಿ ಏನು ಸಮೀರ್ MD ಅವರ ಒಂದು ವಿಡಿಯೋವನ್ನು ನೋಡಿದೆ, ನಮ್ಮ ದೇಶದಲ್ಲಿ ಭಾಷೆಗಳ ವಿಚಾರದಲ್ಲಿ, ಧರ್ಮಗಳ ವಿಚಾರದಲ್ಲಿ ಈ ರೀತಿ ನಡೀತಾ ಇದೆ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಉಗ್ರರಿಗೆ. ಸೊ ಅವರು ಈ ದೇಶವನ್ನ ನಮ್ಮೊಳಗೆ ಹೊಡೆಸಿಕೊಂಡು ನಮ್ಮಿಂದಲೇ ಸಾಯ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇಂತಹ ಒಂದು ದಾಳಿಯನ್ನು ನಡೆಸಿರ್ಬೋದು. ಅಂದ್ರೆ ಹಿಂದೂಗಳನ್ನೇ ನೀನು ಹಿಂದೂ, ಆಫ್ಕೋರ್ಸ್ ಇವಾಗ ಕೇಳಿದ್ರು ನೀನು ಹಿಂದೂ ಅಂತ ಕೇಳಿದ್ರು, ಅದರ ಉದ್ದೇಶ ಏನು? ನಮ್ಮ ಮೀಡಿಯಾಗಳನ್ನ ಅದನ್ನ ಕೈಗೆತ್ತಿಕೊಳ್ಳುತ್ತೆ ಅನ್ನೋದು ಖಂಡಿತವಾಗಿ ಅವ್ರಿಗೆ ಗೊತ್ತಿರುತ್ತೆ. ಅವಾಗ ಏನಾಗುತ್ತೆ, ನಾರ್ಮಲಿ ಹಿಂದೂಗಳು ರೊಚ್ಚಿಗೇಳ್ತಾರೆ, ಮುಸ್ಲಿಮರ ಮೇಲೆ ಎತ್ತಿ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾರೆ, ಇವೆಲ್ಲವೂ ನಡೆಯುತ್ತೆ. ಸೊ ಆದ್ರಿಂದಾಗಿ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಇಂತಹ ಒಂದು ಪ್ರಕ್ರಿಯೆಗೆ ಅವರು ಮುಂದಾಗಿದ್ದಾರೆ. ಒಂದು ವೇಳೆ ಇನ್ನು ಮುಂದಿನ ದಿನಗಳಲ್ಲಿ ಇದು ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿರುವಂತಹ ಕೆಲವೊಂದು ಪಕ್ಷಗಳು ಓಕೆ ಇದನ್ನು ನಡೆಸಿದ್ದಾರೆ ಅಂದರೂ ಅಚ್ಚರಿ ಇಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ರಾಜಕೀಯ ವ್ಯವಸ್ಥೆ ಹದಗೆಡ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.